ನೀವು ಮಾಯಾಂಬರ್ಗ ನೋಡ್ತಿರ್ಬೇಕಾದ್ರೆ ಹ್ಮ್ ತುಂಬ ಜನ ಅವಾಗಿದ್ದ ಫ್ಯಾನ್ ಫಾಲೋಯಿಂಗ್ ತುಂಬ ಆಶ್ಚರ್ಯ ಆಗೋದು. ಯಾಕಂದರೆ ಅಷ್ಟು ಅದ್ಭುತವಾಗಿ ಬರೆಯೋರು ಸೀತಾರಾಮ್. ಅದು ರಿಯಲಿಸ್ಟಿಕ್ ತುಂಬ ಹ್ಮ್ ತುಂಬ ಈಸ್ ಅ ರೈಟರ್. ಐ ಮೀನ್ ಈಸ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಅವರು. ತುಂಬ ತುಂಬ ಸಂಭಾಷಣೆಯಲ್ಲಿ ಎಷ್ಟು ಅರ್ಥಪೂರ್ಣವಾಗಿರೋದು ಅಂತಂದರೆ ಈ ಯಾವುದು ಭಾಳ ಲಾಜಿಕಲ್ ಆಗಿ ಅರ್ಥಪೂರ್ಣವಾಗಿ ಎಲ್ಲವೂ ಇರೋದು ಅದರಲ್ಲಿ. ಹ್ಮ್ ಜೀವನದ ಬಗ್ಗೆ ಹ್ಮ್ ಈಗ ನಮ್ಮಿಬ್ಬರ ಸಂಬಂಧನೇ ಅದರಲ್ಲಿ. ಈಗ ಮಾಡಬೇಕಂದು ನಂದು ಸಂಬಂಧ ಸೀರಿಯಲಲ್ಲಿ ತುಂಬ ಜನ ಅಥವಾ ಎಲ್ಲ ಪಾತ್ರಗಳು ಭಾಳ ರಿಯಲಿಸ್ಟಿಕ್ ಆಗಿದ್ವು. ಹ್ಮ್ ಎಲ್ಲೂ ಒಂದು ಆರ್ಟಿಫಿಷಿಯಾಲಿಟಿ ಆಗಲಿ ಯಾವುದೂ ಇರಲಿಲ್ಲ. ನಿಜ ಜೀವನದಲ್ಲಿ ಎಲ್ಲೋ ನಡೀತಾ ಇದೆ ಅನ್ನೋ ರೀತಿಯಲ್ಲೇ ಮಾತುಗಳಲ್ಲೂ ಹಾಗೆ ಇರೋದು. ಹ್ಮ್ ಯಾಕಂದರೆ ಎಲ್ಲ ಪಾತ್ರಗಳು ನಮ್ಮ ಸೇತುರಾಮ್ ಆಗಲಿ, ನಮ್ಮ ದತ್ತಣ್ಣ ಆಗಲಿ ಎಲ್ಲರೂ ನಾನು ಎಲ್ಲರೂ ಮೂಲ ಕಾರಣ ಇದೆಲ್ಲರೂ ಚೆನ್ನಾಗಿ ಮಾತಾಡೋದಕ್ಕೆ, ಚೆನ್ನಾಗಿ ಎಲ್ಲರೂ ಎಸ್ಟಾಬ್ಲಿಷ್ ಆಗಿದ್ದಕ್ಕೆ ಸೀತಾರಾಮ್ ಅವರ ಕಾರಣ. ಹ್ಮ್ ಆ ಸೀತಾರಾಮ್ ಭಾಳ ಅದ್ಭುತ ಕೆಲಸ ತೆಗಿತಾರೆ ಒಬ್ಬ ನಿರ್ದೇಶಕರಾಗಿ. ಕಲಾವಿದರಿಗೆ ಅಂದರೆ ಅವ್ರು ನಟನೆ ಮಾಡ್ತಾಯಿದ್ರು ರಂಗಭೂಮಿನೆಲ್ಲ. ಮೊದಲು ನಾಟಕನೂ ಮಾಡೋರು, ನಿರ್ದೇಶಕನೂ ಮಾಡೋರು. ಅವ್ರ ನಾಟಕಗಳನ್ನ ನೋಡಿದ್ದೀನಿ ಆ್ಯಕ್ಟ್ ಮಾಡಿರೋದನ್ನು. ನನಗೆ ಐ ಥಿಂಕ್ ನನಗೆ ಆವಾಗ ನಾನು ಸೀರಿಯಲ್ ಮಾಡಿ ತುಂಬ ನಿಲ್ಲಿಸ್ಬಿಟ್ಟಿದ್ದೆ. ಆಮೇಲೆ ಸೀತಾರಾಮ್ ಅವ್ರು ಕರೆದಾಗ ನನಗೆ ಇಲ್ಲ ಅನ್ನೋಕ್ಕೆ ಆಗಲಿಲ್ಲ ನನಗೆ. ಅವಾಗ ಸಿನಿಮಾ ಇಂಡಸ್ಟ್ರಿನೂ ಸ್ವಲ್ಪ ಸ್ಲೋ ಡೌನ್ ಆಗಿತ್ತು. ಅವಾಗ ಮಾಡಿದೆ ನಾನು ಅದನ್ನು. ಬಟ್ ನನಗೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದು. ಆ್ಯಂಡ್ ಮಾಳವಿಕಾ ಐ ಥಿಂಕ್ ಆ ಹೆಣ್ಮಕ್ಳ ಪಾತ್ರ ಎಲ್ಲ ಭಾಳ ಅದ್ಭುತವಾಗಿತ್ತು. ಹ್ಮ್ ಆಮೇಲೆ ಅಂದರೆ ತುಂಬ ವಿಷನ್ನೇ ಬೇರೆ ಅವ್ರದ್ದು. ಹ್ಮ್ ನಿಜ ಹೇಳಬೇಕು ಅಂತಂದರೆ ನನಗೆ ಇವಾಗಿನ ಸೀರಿಯಲ್ ಯಾವುದು ನೋಡಲ್ಲ ನಾನು ಫ್ರ್ಯಾಂಕ್ಲಿ. ಯಾವುದು ಯಾರನ್ನೋ ಒಂದು 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 ವರ್ಗನ ಪ್ಲೀಸ್ ಮಾಡೋಕ್ಕೆ ಸೀರಿಯಲ್ ಮಾಡೋಕ್ಕಾಗಲ್ಲ. ಹ್ಮ್ ನೀವೇನಾದ್ರು ಹೇಳಬೇಕಲ್ವ ಒಂದು ಸೀರಿಯಲಲ್ಲಿ ಹೌದು ಏನಾರು. ಸೀತಾರಾಮ್ ಅದನ್ನು ಭಾಳ ಅದ್ಭುತವಾಗಿ ಹೇಳೋರು. ಅವರ ಮಾಯಾಂಬರ್ಗ ಆಗಲಿ, ಆಮೇಲೆ ಮುಕ್ತಾನೋ ಎಲ್ಲದರಲ್ಲೂ ಒಂದು ಮೆಚ್ಯೂರಿಟಿ ಇರುತ್ತೆ ಗೊತ್ತಾ. ಹ್ಮ್ ಪಾತ್ರಗಳಿಗೊಂದು ಮೆಚ್ಯೂರಿಟಿ ಇದೆ. ಎಲ್ಲ ಪಾತ್ರಗಳಲ್ಲೂ ಆ ಮೆಚ್ಯೂರಿಟಿ, ಅವರ ವಯಸ್ಸಿಗೆ ತಕ್ಕಾದಂಥ ಮೆಚ್ಯೂರಿಟಿ ಅದೆಲ್ಲ ತುಂಬ ಸಿಗೋದು ಭಾಳ ಕಷ್ಟ. ಅದನ್ನೆಲ್ಲ ಸೀತಾರಾಮೇ ಕೊಟ್ಟಿರೋದು. ಹ್ಮ್ ತುಂಬ ನಾನು ಹೇಳ್ತಾ ಇದ್ದೆ, ಸರ್ ಹಿಂಗೆ ಬರೆದ್ರೆ ಹೆಂಗೆ ಸರ್ ಹೇಳೋಕ್ಕಾಗತ್ತೆ, ನನಗೆ ಪೇಜ್ ಗಟ್ಟಲೆ ಬರೀತಿರಲ್ಲ ಸರ್, ನನಗೆ ಮೊದಲೇ ಹೇಳೋಕ್ಕಾಗಲ್ಲ ನನಗಿದೆಲ್ಲ ಅಂತ. ತುಂಬ ಕಷ್ಟ. ಅಂದರೆ ನಾನು ಸಿನಿಮಾದಲ್ಲಿ ಮಾಡೋನು. ಈ ಟಿ ವಿ ಸೀರಿಯಲ್ಗೆ ಹೋದಾಗ ಏನಾಗ್ಬಿಡ್ತು ಅಂದರೆ, ನಾವು ಸಿನಿಮಾದಲ್ಲಿ 1.5 ಸೀನ್ 2 ಸೀನ್ 3 ಸೀನ್ ಮಾಡ್ಬಿಟ್ಟು ಮನೆಗೆ ಬಂದುಬಿಡ್ತೀವಿ. ನಮಗೊಂದು 5 ಡೈಲಾಗ್ ಇರುತ್ತೆ. ಹ್ಮ್ ಇಲ್ಲಿ ಬಂದರೆ 9 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 7 ಗಂಟೆ ಹೊತ್ತಿಗೆ 4 ಗಂಟೆ ಒಣಗೋಗ್ಬಿಡೋದು, ನಮಗೆ ಸುಸ್ತಾಗ್ಬಿಡೋದು. ಕೊಡ್ತಾನೇ ಇರೋರು, ಮಾಡ್ತಾನೆ ಇರೋರು, ಹೆಂಗೆ ಸಾಧ್ಯ ಇದು ಅಂತ ನನ್ನ ಕೈಲಿ ಆಗಲಿಲ್ಲ ಮಾಡೋಕ್ಕೆ. ಆಮೇಲೆ ನಿಮಗೂ ಮಾಡಿ ಮುಗಿಸ್ದೆ ಸೀತಾರಾಮ್ ಸರ್ದು, ಥ್ಯಾಂಕ್ಸ್ ಟು ಸೀತಾರಾಮ್. ಬಟ್ ನಮ್ಮ ಕೈಲಿ ಆಗಲಿಲ್ಲ. ಯಾಕೆಂದರೆ ಅದು ಭಾಳ ಕಷ್ಟ. ಅದು ಐ ರಿಯಲಿ ಅಡ್ಮೈರ್ ನಮ್ಮ ಟಿ ವಿ ಸೀರಿಯಲ್ ಆ್ಯಕ್ಟ್ರಸ್ನ. ತುಂಬ ಕಷ್ಟ ಅದು. ಯಾವ ಥರ ಬೆಳಗ್ಗೆ 7:30 8 ಗಂಟೆಗೆ ಶುರು ಮಾಡ್ಕೊಂಡು ರಾತ್ರಿ 11 ಗಂಟೆ ತನಕ ಅದು ಎಷ್ಟು ಸೀನ್ ಮಾಡ್ತಾರೆ, ಅದು ಎಷ್ಟು ಮಾತಾಡ್ತಾರೆ, ಆ ಪದಗಳ ಲೈನ್ಗಳೆಲ್ಲ ಕಲ್ತ್ಕೊಂಡು ಪೇಜ್ ಗಟ್ಟಲೆ ಹೇಳ್ತಾ ಇರ್ತಾರಲ್ಲ. ನಮ್ಮ ಕೈಲೆಲ್ಲ ಆಗೋದಿಲ್ಲ ಅದು. ಯಾಕೆ ನಾವು ಸಿನಿಮಾದಲ್ಲಿ 1 ಪೇಜ್ 2 ಪೇಜ್ ಡೈಲಾಗ್ ಇದ್ದರೆ ಅಯ್ಯೋ ಅಂತಿರ್ತೀವಿ ನಾವೆಲ್ಲ. ಅವರೆಲ್ಲ ಹಂಗೆ ಮಾಡ್ತಾರೆ ಅದನ್ನು. ಸೀತಾರಾಮ್ ಒಂದು ಬೇರೆ ಇದನ್ನೇ ಕ್ರಿಯೇಟ್ ಮಾಡಿಬಿಟ್ರು ಸೀತಾರಾಮ್ ಟಿ ವಿ ಸೀರಿಯಲಲ್ಲಿ. ಆ ಯೂಫೋರಿಯಾ ಕ್ರಿಯೇಟ್ ಆಗಿರಲಿಲ್ಲ ಯಾವತ್ತೂ. ನನ್ನ ಸಂವಾದಗಳು ಮಾಡೋರಲ್ಲ, ಅಮೇಝಿಂಗ್. ಅದು ಏನು ಎಷ್ಟು ಫ್ಯಾನ್ಸ್ ಅವ್ರಿಗೆ. ಒಂದು ಕ್ಲಾಸ್ ಇಡೀ ಒಂದು 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 ವರ್ಗ ಪೂರ್ತಿ ಅವ್ರು ಫ್ಯಾನ್ಸ್ ಆಗಿಬಿಟ್ಟಿದ್ರು. ಸ್ವಲ್ಪ ಇಂಟೆಲಿಜೆಂಟ್ ಸೆನ್ಸಿಬಲ್ ಆಗಿರೋ ಪ್ರತಿಯೊಬ್ಬನೂ ತುಂಬ ಪ್ರೀತಿ ಮಾಡೋನು ಆ ಸೀರಿಯಲ್. ಯಾಕೆಂದರೆ ಆ ಬರವಣಿಗೆಲ್ಲ ಇಂಟೆಲಿಜೆನ್ಸ್ ಇರೋದು. ಹೌದು ತುಂಬ ಬಾಲಿಶವಾಗಿ ಯಾವತ್ತೂ ಬರೀತಿರಲಿಲ್ಲ ಅವರು. ತುಂಬ ಅದ್ಭುತವಾಗಿ ಬರೆಯೋರು.